ನಮಸ್ತೆ ಸ್ವಾಗತ ಸುಸ್ವಾಗತ ಮತ್ತು ಹೊಸ ವ್ಲಾಗಿಗೆ. ಇವತ್ತು ವ್ಲಾಗ್ ಮಾಡ್ಬೇಕಂತೇಳಿ ಮನಸ್ಸು ಬಂತು. ಅಂದ್ರೆ ದಿನ ಬರ್ತಿರ್ತೈತಿ ವ್ಲಾಗ್ ಮಾಡ್ಬೇಕಂತೇಳಿ ಮನಸ್ಸು, ಬಟ್ ಇವತ್ತು ಮಾಡೇ ಬಿಡೋಣ ಅಂತೇಳಿ ಮಾಡತ್ತೇನಿ. ಆರಾಮಿಲ್ಲ, ಒಂದ್ ವಾರದಿಂದನೇ ಏನೆಲ್ಲ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೆ, ಏನ್ರ ಒಂದ್ ಆಗ್ಬಿಡ್ತೈತಿ. ಹೆಂಗ್ ಮುಕ್ಕೋಣ ನೋಡ್ರಿ. ಮತ್ತೆ ಎಂತ ಮಳಿ ಹೊಡ್ಯಾತಿತ್ತಂದ್ರ ಅಂತ ಮಳಿ ಹೊಡ್ಯಾತೈತಿ. ಬಚ್ಚಲ್ ಮನಿ ಆಗೈತಿ, ಸಾಕಾಗ್ಬಿಟ್ಟೈತಿ. ಈಗ ನಾನು ಫ್ಯಾಬ್ರಿಕೇಟರ್ ಕಡೆ ಹೊಂಟೇನಿ. ಒಂದು ಫ್ಯಾಬ್ರಿಕೇಟರ್ ಸಿಕ್ಕಿದ್ದ, ಇಲ್ಲಿ ನಮ್ಮ ಮನಿಗೆ ಬಂದು ಎಲ್ಲ ನೋಡ್ಕೊಂಡು ಹೋದ. ಎಲ್ಲ ಡಿಸೈನ್ಸ್ ಎಲ್ಲ ಫೈನಲ್ ಆತ. ಡಿಸೈನ್ಸ್ ಎಲ್ಲ ಫೈನಲ್ ಆದ್ಮ್ಯಾಗ ಗೋಸ್ಟ್ ಮಾಡಿಬಿಟ್ಟ, ನಂಗೆ ಬಿಟ್ಬಿಟ್ಟ, ಮಾತಾಡ್ಸೋದ ಬಿಟ್ಬಿಟ್ಟ. ಸೊ ಅದಕ್ಕೆ ಈಗ ನಾನು ಇನ್ನೊಬ್ಬ ಫ್ಯಾಬ್ರಿಕೇಟರ್ ಕಡೆ ಹೋಗ್ಬೇಕು. ಏನು ಮಾಡ್ಸಕತ್ತೇನಂತಂದ್ರೆ ಕೂದಲ ಒಂದಿತ್ತು, ಈಗ ಸ್ನಾನ ಮಾಡೀನಿ. ಇಲ್ಲೇ ನಮಗೆ ಇದೇನೈತಲ್ಲ, ಇದು ನೆಲಕ್ಕೈತಿ. ಸೊ ಏನಾಗತ್ತೈತಿ, ಕಸ ಗಿಸ ಎಲ್ಲಾನು ಅಲ್ಲೇ ಅಕ್ಯುಮ್ಯುಲೇಟ್ ಆಗತ್ತೈತಿ, ಕುಂದ್ರಾತೈತಿ. ಸೊ ಆ ರೀಸನಿಗೆ ಒಂದು ಲೋ ಪ್ರೊಫೈಲ್ ಕಾಟ್ ಡಿಸೈನ್ ಮಾಡೀನಿ ನಾನು. ಅದನ್ನೊಂದು ಮಾಡಿಸ್ಬೇಕು. ನಮ್ಮ ಮನೆಯೊಳಗೆ ಭಾಳ ಚೇಂಜಸ್ ಆಗ್ಯಾವ, ಬಿಕಾಸ್ ಭಾಳ ತಿಂಗಳಾಗಿ ವ್ಲಾಗ್ ಮಾಡತ್ತೀನಿ. ನಾ ಈಗ ಸ್ಕೂಟಿ ತೊಗೊಂಡು ಹೋಗ್ಬೇಕಂತ ಮಾಡತ್ತಿದ್ದೆ, ಬಟ್ ಮಳೆ ಬರ್ತೈತಿ ಬಿಸಿಲು ಬರ್ತೈತಿ, ಮಳೆ ಬರ್ತೈತಿ ಬಿಸಿಲು ಬರ್ತೈತಿ. ನಾ ಏನು ಮಾಡ್ಬೇಕು ಗೊತ್ತಾಗವಲ್ದೆ. ಈಗ ಬಿಸಿಲು ಬರತೈತಿ, ಏನಂತ ಡ್ರೆಸ್ ಮಾಡ್ಬೇಕು ನಾ. ಇವತ್ತು ನಮ್ಮ ಮನೆಯೊಳಗೆ ಮೆಣಸಿನ್ಕಾಯಿ ಪಲ್ಯ ಮತ್ತು ರೊಟ್ಟಿ. ಮೆಣಸಿನ್ಕಾಯಿ ನಾ ತಿಂತೀನಿ, ರೊಟ್ಟಿ ನಾನು ಎಗ್ಸಿ ತಿಂತೇನೆ. ಅಲ್ಲಿ ಎಗ್ಸು ಮಳೆ ಇದ್ದಿದ್ದ ಸಂಬಂಧ ಅವನಿಗೆ ಹೊರಗೆ ಬಿಡೋಕ್ಕಾಗತ್ತಿಲ್ಲ, ಯಾಕಂದ್ರೆ ಹಸಿ ಆಗ್ಬಿಡ್ತಾನಿಲ್ಲ, ಹೊಲಸಾಗ್ಬಿಡ್ತಾನೆ. ಅವನಿಗೆ ನೀರಂದ್ರೆ ಬರಂಗಿಲ್ಲ. ಈಗ ಸ್ವಲ್ಪ ಆರಾಮಾಗತ್ತೈತಿ. ಸುಮ್ಮನೆ ಮುಕ್ಳಿ ಮುಚ್ಕೊಂಡು ಕಾರ್ ತೊಗೊಂಬಂದ, ಕಾರ ತೊಗೊಂಡು ಹೋಗ್ತೀನಿ. ಈಗ ಅದಕ್ಕಿಂತ ಮೊದಲು ನಾನು ಬಿಸಿನೀರು ಮಾಡ್ಕೋಬೇಕು. ಎಂಥ ಥಂಡಿದ್ರೂ ಥಣ್ಣೀರು ಮಾಡೋ ಮನುಷ್ಯ ಬಿಸಿನೀರು ಜಳಕ ಮಾಡಿ ಬಿಸಿನೀರು ಕುಡಿಯತ್ತೀನಿ. ಹಿಂಗೆ ಬರ್ತಾನೆ ನೋಡ್ರಿ. ಹಿಂಗೆ ಎಗ್ಸಿ ಬಂದಾಗ ಅವನಿಗೆ ಗಜರಿ ಕೊಡಬೇಕು. ಕೂಡ ಎಗ್ಸು ಬೇಕಾ? ಸೆಕೆಂಡ್ ಕೊಡ್ತಿಲ್ಲ? ಅಯ್ಯೋ ಕೂಸು ತೋ. ಇಲ್ಲೇ ಕೂತು ಇಲ್ಲಿ ಎಲ್ಲ ಬೆಡ್ಶೀಟ್ ಸುರಿಸಿ. ಇದೆಂಥ ಸ್ಟೈಲ್ ಎಗ್ಸು ತಿನ್ನೋದು? ಹೆಂಗೆ ತಿಂತಾನೆ ಶಾಣೆ ಕುಂದಿ. ಬೆಳಗ್ಗೆ ಇದು ವರ್ಕ್ ಆಗತ್ತಿದ್ದಿಲ್ಲ, ಈಗ ವರ್ಕ್ ಆಗತ್ತೈತಿ. ಏನು ಸಿಕ್ಕಿದೆ ಅಲ್ಲೇ ಒಂದು ಇವತ್ತು ಸರ್ಪ್ರೈಸ್ ಐತಿ. ಅಂದ್ರೆ ಆ್ಯಕ್ಚುಲಿ ನನಗೂ ಸರ್ಪ್ರೈಸ್ ಐತಿ, ನಿಮಗೂ ತೋರಿಸ್ತೇನಂತ ಏನು ಸರ್ಪ್ರೈಸ್ ಅಂತೇಳಿ. ಚಿಯರ್ಸ್ ಕರ್ಕೊಂಡಿಲ್ಲ. ಎಕ್ಸು ಏನಾಗ ಐತಲ್ಲ ಕೇಳಿ. ಬಾಯಲ್ಲೇ ಅವ್ನಿಗೆ ಕ್ಯಾಮ್ರಾ ಅಂದ್ರೆ ಆಗಿ ಬರಂಗಿಲ್ಲ. ಕೂದಲ ಈಗ ಭಾಳ ಆಗ್ಯಾವ. ಓಕೆ, ನಾ ಎಂಥ ಪರ್ಸನ್ ಅದೇನಂದ್ರೆ ನಾ ಭಾಳ ಮೇಂಟೈನ್ ಮಾಡಂಗಿಲ್ಲ, ಅಂದ್ರೆ ಮಾಡಕ್ಕೆ ಬರಂಗಿಲ್ಲ ನಂಗೆ. ಸೊ ನಂಗೆ ಕೂದಲ ಬಿಡೋದೈತಿ, ಬಟ್ ನಂಗೆ ಮೇಂಟೈನ್ ಮಾಡಕ್ಕೆ ಬರಂಗಿಲ್ಲ. ಇಸ್ ದಿಸ್ ಓಕೆ? ಐ ಥಿಂಕ್ ದಿಸ್ ಲುಕ್ಸ್ ಕ್ಲೀನ್, ಬಟ್ ನಂಗೆ ಅದು ಸಿಕ್ಕಿನೂ ಆಕೈತೆ ಒಳಗೆ. ಬಾಯ್, ಬರ್ತೇನೆ, ಜಲ್ದಿ ಬರ್ತೇನೆ ಅಂತ. ಬಾಯ್. ಈಗ ಅವನಿಗೂ ಬಿಟ್ಟು ಹೋಗಕ್ಕೆ ನನಗೆ ಒಂದು ಟೈಪ್ ಮನಸ್ಸು ಆಕೈತಿ, ಬಟ್ ಏನು ಮಾಡೋಕ್ಕಾಗಂಗಿಲ್ಲ. ಎಕ್ಸೋ ಯಾಕೆ ಎಲ್ಲಿ ಮ್ಯಾಗ ಹೋಗಂಗಿಲ್ಲ, ನಡಿ ಒಳಗೆ. ಮತ್ತು ಗಿಲಿ ಮಳೆ ಬರ್ತೈತಿ, ಬೇಡ ಬಾ, ಆರಾಮ್ ಬೆಚ್ಚ. ಎಕ್ಸೋ ಬಾಬು ಇಷ್ಟು ಮಾತು ಕೇಳಾದ್ಬಿಟ್ಟೆ ಇವತ್ತು ಕ್ಯಾಮ್ರಾ ಮುಂದೆ. ಹಾಂ ಏನು ಹತ್ತು ಮ್ಯಾಗ ನಡಿ, ಹತ್ತು ಹಾಂ ನಡಿ ಹತ್ತು ಬರ್ತೇನೆ. ನಾಟಕ ಮಾಡ್ತಿರ್ಲಿ. ಹತ್ತು ಗುಡ್ ಬಾಯ್. ಇಲ್ಲ ಜಲ್ದಿ ಬರ್ತೇನೆ. ಎಗ್ ಕೊಡ್ತೀನಿ ಇವತ್ತು, ಎಗ್ ಕೊಡ್ತೀನಿ ನೋಡಿ. ಹತ್ತು ಮ್ಯಾಗ ಜಂಪ್. ಹಾಂ ಗುಡ್ ಮಕ್ಕಳು, ಆರಾಮ್ ಮಕ್ಕಳು. ನಾನು ಒಂದು ಪ್ರಮೋಷನ್ ಮಾಡಿದ್ದೆ ಡ್ಯಾಬ್ ಜಾಬಿಂದ. ಸೊ ಇದು ಭಾಳ ಹೆಲ್ಪ್ಫುಲ್ ಐತಿ, ನಾನು ಯೂಸ್ ಮಾಡ್ತೀನಿ. ಯಾಕಂದ್ರೆ ಈಗ ಮಳೆ ಭಾಳ ಅಂದ್ರೆ ಭಾಳ ಐತಿ. ಸೊ ಮಳೆ ಸಂಬಂಧ ಕಾರ್ ಒಳಗೆ ಒಂದು ರೀತಿ ಮಾಯ್ಶ್ ಆಗ್ಬಿಡ್ತೈತಿ. ಆಮೇಲೆ ಈ ರೀತಿ ಮೆಟೀರಿಯಲ್ ಮ್ಯಾಗ ಒಂದು ಚಿಪ್ ಹಾಕೈತಿ, ಇದ್ರ ಮ್ಯಾಗೂ ಆಗಿರ್ತೈತಿ. ಅಂದ್ರೆ ಒಂದು ಈ ರೀತಿ ಲೆದರ್ ಆರ್ ಈ ಟೈಪ್ ಆಫ್ ಸೀಟ್ಸ್ ಇತ್ತಂದ್ರೆ ಒಂದು ಸ್ವಲ್ಪ ಮಾಯ್ಶ್ಚರ್. ಇವು ಸಿಲಿಕಾ ಜೆಲ್ ಅಂತಾರೆ ಬೇಸಿಕಲಿ. ಸಿಲಿಕಾ ಜೆಲ್ಲು ತೊಗೊಂಡು ಬಂದು ಇಟ್ಕೋಬೋದು. ಇಲ್ಲ ಅಂತಂದ್ರೆ ಮಾಯ್ಶ್ಚರ್ ಅಬ್ಸಾರ್ಬರ್ ಬೇಸಿಕಲಿ. ಮಾಯ್ಶ್ಚರ್ ಅಬ್ಸಾರ್ಬರ್. ಇದ್ರ ಲಿಂಕ್ ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ದಾಗ ಐತಿ, ತೊಗೊಂಬಿಡ್ರಿ. ಬೆಸ್ಟ್ ವರ್ಕ್ ಆಗ್ತೈತಿ. ಎಲ್ಲ ಕಡೆನೂ ಒಂದೊಂದು ಕಡೆ ಹೋಗೋದು ಬಿಟ್ರಿ ಅಂದ್ರೆ. ನಾ ಮಳೆ ಬರ್ತೈತೆ ಅಂತೇಳಿ ಕಾರ್ತಂದ್ರೆ ಇದು ಬಿಸಿಲು ಐತಿ, ಆ್ಯಂಡ್ ಮುಕ್ಕಳರೆ ಟ್ರಾಫಿಕ್. ಇಂಥ ಪರಿ ಬಿಸಿಲು ಶೆಕೆ ಆಗತೈತಿ ನನಗೆ. ಬೆವುತನ ನನ್ನ ಟೀ ಶರ್ಟ್ ಹಸಿ ಆಗೈತಿ. ಅಲ್ಲ ಗ್ರೀನ್ ಸಿಗ್ನಲ್ ಐತಿ, ಇವ್ರು ಕಲ್ತವ್ರು ಇಲ್ಲಿ, ಇವ್ರು ಹಂಗೆ ಅಡ್ಡಾಡ್ತಿರಲ್ಲ.
ಇದು ಏನು ಹಿಂಗ ರಾಂಗ್ ವೇದಾಗ ಹೋಗ್ತಾರ ಇಲ್ಲಿ ಇಡೀ ರೋಡ ಪಾರ್ಕಿಂಗ್. ಏನಿದೆ ವಾಟ್ ಇಸ್ ದಿಸ್? ಹಿಂಗ ಇಲ್ಲಿಂದ ಈಗ ಇಲ್ಲಿಂದ ಅಲ್ಲಿ ತನಕ ಹೋಗ್ತಿರ್ತಾರ ಹಂಗ ರಾಂಗ್ ವೇದಾಗ. ಏನ್ ಹೇಳ್ಬೇಕು ನೋಡ್ರಿ, ಹೊಂಟ ನೋಡ್ರಲ್ಲ ಇಲ್ಲೇ ಸಿಗ್ತಾರೋ ಇಲ್ಲಿ ನೋಡ್ರಿ. ಮತ್ ಇಂಥ ಪಾರ್ಕಿಂಗ್ ಇಲ್ಲಿ ಇರದ ರೋಡ್ ಈಟ್ ಐತಿ, ಈಟ್ರಾಗ ಮತ್ ಇನ್ನೊಂದು ಪಾರ್ಕಿಂಗ್. ಎದಕ್ಕೂ ಲೇನ್ ಚೇಂಜ್ ಮಾಡೋ ಮುಂದೆ ಸ್ವಲ್ಪ ಸಿಗ್ನಲ್ ಕೊಡೋದು, ಏನ್ ಕೊಡೋದು, ಏನ್ ಶಾಂಟು ಇಲ್ಲ. ನೋಟಿಸ್ ಮಾಡಿದೆ ಸಿಗ್ನಲ್ ಕಾಣನವಲ್ದು, ಇಂಟೆನ್ಸಿಟಿ ಕಡಿಮೆ ಮಾಡ್ರ ಅದ್ರದ್ದು. ಏನ್ ಬಲ್ಬ್ ಹೋಗ್ಯಾವಾದ್ರು. ಪರ್ಫೆಕ್ಟ್ ಟೈಮಿಂಗ್, ವಾಟ್ ಅ ಪರ್ಫೆಕ್ಟ್ ಟೈಮಿಂಗ್. ಕಾರ್ಬೇಟ್ರ್ ಏನಿದೆ? ಕಾರ್ಬೋರೇಟರ್ ಫುಲ್ ಹಳೆಯದೆ, ಕ್ರೇಜಿ ಅಂತ ಐತಿ. ಹಿಂಗೈತನಿದೆ ಸೂಸೈಡ್ ಡೋರ್ಸ್ ಇದಕ್ಕೆ. ಓ ಸೂಸೈಡ್ ಅಂದ್ರೆ? ಸೂಸೈಡ್ ಡೋರ್ಸ್ ಅಂದ್ರೆ ಇದು ಉಲ್ಟಾ. ಅಲ್ಲಲ್ಲ, ಇದು ಸ್ಟೈಲ್ ಗೊತ್ತು ಅಂದ್ರೆ ಎದಕ್ಕೆ ಸೂಸೈಡ್ ಡೋರ್ಸ್ ಅಂತಾರ ಅದಕ್ಕೆ? ಅಂದ್ರೆ ಅದು ಸೂಸೈಡ್ ಅಲ್ಲ, ಅದು ತೆಗ್ಯಾಕ್ ಬರಂಗಿಲ್ಲ, ಹಾಕಕ್ ಬರಂಗಿಲ್ಲ. ಓ ಹಂಗ ಜೋರ್ಸಿದೆ. ವಾಟ್ ಅ ಫೀಲ್. ಎಸಿ ಇಲ್ಲ ಗೈಸ್, ಅವಾಗ ಎಸಿನೇ ಇದ್ದಿದ್ದಿಲ್ಲ ಬೈದ್ರೆ. ಏ ಕ್ರೇಜಿ ಐತಲ್ಲ ಇದು. ಸಿಟ್ಟಿಂಗ್ ಪೊಸಿಷನ್ ಐತಲ್ಲ ಗೈಸ್, ಸೋಫಾ ಕಾರ್ ಒಳಗೆ ಇಟ್ಟಾರ. ಮಜಾ ತಗೊಂಡ ಆಲ್ರೆಡಿ. ಈಗ ಏನಿದು ಗೇರ್ ಸಿಸ್ಟಮ್? ಇತ್ತೈತಿಲ್ಲ. ಫಸ್ಟ್ ಗೇರ್ ಎಷ್ಟದ? 3 4 ಗೇರ್ ಅದಾವ. ರಿವರ್ಸ್. ಫಸ್ಟ್ ಗೇರ್ ಇದೆ, ಹಾ ಸೆಕೆಂಡ್ ಗೇರ್, ಹಾ ಥರ್ಡ್ ಗೇರ್. ಓ ಇದು ಸ್ಟ್ರೇಟ್ ಕೆಳಗೆ ತಗೊಂಡ್ರೆ ಫೋರ್ತ್ ಗೇರ್. ಓ ಇದನ್ನ ಪುಷ್ ಮಾಡಿ ಕೆಳಗೆ ಹಾಕಬೇಕು, ರಿವರ್ಸಿಗೆ. ರಿವರ್ಸ್ ಗೇರ್ ಅಂದ್ರೆ ಕಸರತ್ತು ಬೇಕು. 6 ವರ್ಷ ಆದ್ಮೇಲೆ ನಾ ಹೊಡ್ಯಾಗ ಅಂತೀನಿ ಗಾಡಿ. 6 ವರ್ಷ ಆಗಿ ನೋಡಿದ್ಯಾ? 6 ವರ್ಷ ಬಂದಿತ್ತು ಗಾಡಿ. 6 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಚಾಲು ಆಗೈತೆ. ಬೈದಾಗ ಸಂಜೀವಣ್ಣ ಕಡೆ ಭಾಳ ಆಂಟಿಕ್ ಗಾಡೀಸ್ ಅದಾವ. ಎಂತ ಆಂಟಿಕ್ ಗಾಡೀಸ್ ಅದ ಅಂತ ಆಂಟಿಕ್ ಗಾಡೀಸ್ ಅದಾವ. ಒಂದೊಂದು ತೋರಿಸ್ತಿರ್ತಾನೆ ಅಂತ ಅವಾಗ. ಕ್ರೇಜಿ. ಹಾ ಅದ ಗೇರಿಂದ. ಸ್ಪ್ರಿಂಗ್ ಐತನ್ ಕೆಳಗೆ? ಸೀಟ್ ಕೆಳಗೆ ಸ್ಪ್ರಿಂಗ್ ಐತಿ. ದಡ್ಕಿಗೆ ಹಿಂಗ್ ಕೆಳಗೆ ಹೋಗ್ಬಿಡ್ತೈತಿ. ಕಂಫರ್ಟೇಬಲ್ ಐತು. ಏನಿದೆ ಅಷ್ಟೇ. ಶಾಬಾಷ್. ಇದರೋ ಅವಾಗ ಇದು ಮಾಡೆಲ್ ಯಾವ್ದಿದೆ? 1959 ಫಿಯಟ್ 1100 ಸೆಲೆಕ್ಟ್ ಮಾಡೆಲ್. 1959 ಫಿಯಟ್ 1100 ಅಂದ್ರೆ 1100 cc. 1100 cc. ಅವಾಗ 1100 cc ಅಂದ್ರೆ ಏನೀಗ? ಈಗ 1000 cc ಅಂದ್ರೆ ಅಳ್ತಾರ ಎಲ್ಲಾ ಕಾರ್. ಹೌದ್ ಮತ್ತೆ 1000 cc ದಾಗ ಎಲ್ಲ ಮುಗಿಸ್ಬಿಡ್ತಾರ. 1 ಲೀಟರ್. ಆ ಗ್ರಂಟ್ ಐತವ ಇನ್ನು, ಹೌದಲ್ಲ? ಮ್ಯಾನ್ಯುವಲ್ ಗ್ರಂಟ್ ಐತಿ. ಕಾರ್ಬೋರೇಟರ್. ಇದು ಇಂಡಿಕೇಟರ್ ಸೌಂಡ್. ಇದು ಇಂಡಿಕೇಟರ್ ಸೌಂಡ್. ಮಸ್ತ್ ಐತೋ ಇದು ಭಾಳ ಲೈಕ್ ಆಗ್ತದೆ ಆಕ್ಚುಲಿ. ಯಾರ್ಯಾರಿಗೆ ಲೈಕ್ ಆತ್ ಗೈಸ್ ಇದು ಆಸ್ಟ್ರಿ. ಓ ಅಂದ್ರೆ ಏನ್ ಸೌಂಡ್ ಬರ್ತೈತಿ ನೋಡು. 68 ಇಯರ್ಸ್ ಮನುಷ್ಯರ್ ಇರೋದ ದೊಡ್ಡ ಮಾತು ಈಗಿನ ಕಾಲದಾಗ. ಈಗಿನ ಕಾರ್ ತಗೊಂಡು ಶೋರೂಮ್ಲಿಂದ ಹೊರಗೆ ಬಂದ ತಕ್ಷಣ ಎಥನಾಲ್ ಬ್ಲೆಂಡ್, ಆ ಬ್ಲೆಂಡ್, ಈ ಬ್ಲೆಂಡ್ ಅಂತೇಳಿ ಅಲ್ಲಾಡಿತಾವ. ಇದು ನೋಡ್ರಿಲ್ಲ, ಇದಕ್ಕೂ ಪೆಟ್ರೋಲ್ ಇದೆ. ಪೆಟ್ರೋಲ್ ಸೌಂಡ್ ಮೈಕ್ ಇದ್ರ ಆಕ್ಚುಲಿ ಅದು ಇಂಜಿನ್ ಕಡೆ ಇಟ್ಟಕ್ಕೆ ಫ್ರಂಟ್ ಅವಾಜ್ ಕೇಳಂಗಿಲ್ಲ. ಬಟ್ ಇದೇನ್ ಫೀಲ್ ಐತಲ್ಲ ಕ್ರೇಜಿ ಐತಿ. ಇದ್ರ ಬೇಕಾದ್ರೆ ಡೆಡಿಕೇಟೆಡ್ ವಿಡಿಯೋ ಮಾಡೋಣ ಅಂತ. ಡೆಡಿಕೇಟೆಡ್ ಏರ್ ಶಿಫ್ಟಿಂಗ್ ಏನೈತಲ್ಲ ಅದು 1959 ಮೂವೀಸಾಗ ತೋರಿಸಿರ್ತಾರ ಗೊತ್ತಾನೆ. ಇದು ವಿಂಟೇಜ್ ಫೀಲ್ಸ್, ಸ್ಟೇರಿಂಗ್ ಎಲ್ಲ ಹಂಗೈತಿ. ಸ್ಟೇರಿಂಗ್ ಅಡ್ಜಸ್ಟೇಬಲ್ ಬರಂಗಿಲ್ಲ. ಅದ ಫಿಕ್ಸ್ಡ್, ಎಲ್ಲ ಫಿಕ್ಸ್ಡ್. ನೀ ಅದ್ರ ಪ್ರಕಾರ ಕುಂತ ಹೊಡಿಬೇಕು ಗಾಡಿ. ಇನ್ನೊಂದು ಅಂತೂ ಆರಾಮ್ ಕುಂದಿರ್ತಾರ. ಇಂದು ಲೈಟು ಕೊಟ್ರೆ ಲೈಸಲ್ಲಿ. ಓ ಒಂದ್ ರೀತಿ ನಂಗೆ ಟಾಕ್ಸಿಕ್ ಒಳಗೆ ಎಷ್ಟು ಫೀಲಿಂಗ್ ಬಂತೀನಿ ಈ ಡೋರ್ಸ್ ತೆಗದ ತಕ್ಷಣ. ಆಹಾ ಏನ್ ಗ್ರಂಟ್ ಐತಿ.
ಸಿಗರೇಟ್ ಹೊಡ್ರಿಗೆ ಅದು ಇದು ಅವಾಗ ಇದನ್ನ ಹಾಕೊಂತಿದ್ರಲ್ಲ ಅವ್ರ ಏನಂತಾರದು ಸಿಗಾರ್ ಇದು ಪೈಪ್. ಪೈಪಿಂದ ಅದು ಅದು ಈ ಕನ್ನಡ ಮೂವೀಸ್ದಾಗ ಹಳೇದ್ ಹಿಂಗ ಫೀಲಿಂಗ್ ಇಲ್ಲ. ಆಮೇಲೆ ಸೈಡಿಗೆ ಮಿರರ್ ಇಲ್ಲ. ಯಾಕಂದ್ರೆ ಅಲ್ಲ ಈಗೂ ಯೂಸ್ ಮಾಡಂಗಿಲ್ಲ ಮಿರರ್ ಯಾರು ಯಾರು ಮಾಡಂಗಿಲ್ಲ. ಆರಾಮ ಐತಿ. ಕರೆಕ್ಟ್ ಇತ್ತದ ಗಾಡಿ ಅವಾಗ ಪ್ರಾಕ್ಟಿಕಲ್ ಗಾಡಿ. ಫೋಟೋ ಫುಲ್ ಎಲ್ಲ ಮೆಟಲ್ ಎಲ್ಲ ಮೆಟಲ್ ಹೆವಿ ಮೆಟಲ್ ಬಾಳ್ ಎಲ್ಲೆಲ್ಲಿ ಜರತ್ತೆ ಅಲ್ಲಷ್ಟ ಪ್ಲಾಸ್ಟಿಕ್. ಎಸ್ ಏ ಗಂಟ್ಲು ಇದಾಗ್ಬಿಟ್ಟು ಆರಾಮಿಲ್ಲ. ನಿನ್ನೆ ಚುಮ್ಮರಿ ತಿಂದ್ಬಿಟ್ಟೆ ಮತ್ತೆ ಉಲ್ಟಾ ಮುಗೀತು. ವಾತಾವರಣ ಹಾಕಿರ್ತಾವ ಅವಾಗ ಯಾವಾಗಾರ ವರ್ಷಕ್ಕೊಂದ್ಸತ 2 ಸತಾರ ಜ್ವರ ತಪ್ಪಿ ಬರ್ಬೇಕಂತ. ಹಂಗ್ ನೋಡಿದ್ರೆ ತಿಂಗಳ ಒಂದೊಂದು ಬರ್ಬೇಕು. ತಿಂಗಳ ಬರಂಗಿಲ್ಲ ನನಗೆ ಅಷ್ಟು ಇಮ್ಯೂನ್ ಆಗ್ಬಿಟ್ಟೆ ನಾ ಈಗ. ತಿನ್ನು ಲೆಕ್ಕಕ್ಕೆ ಹೌದಾ ಸಗಣಿ ಅದು ಏನ್ ಮಾಡ ಅದು ಗಟ್ಟ ಸ್ಟ್ರಾಂಗ್ ಐತಿ. ಗಟ್ಟ ಮುಟ್ಟಕ್ ಆಗಂಗಿಲ್ಲ ಯಾರು. ಹೌದಲ್ಲ ನಾಳೆ ನಾನು ನಿನಗೆ ಇದು ಬರ್ತಿತ್ತು ನೋಡಿ. ಏನು ಬರಂಗಿಲ್ಲ. ಲೂಸ್ ಮೋಷನ್ ನೋ ವೇ. ಅಣ್ಣ ಅವೆಲ್ಲ ಇಲ್ಲ ಅಣ್ಣ. ಹಂಗ ಒಂದ ಏನಪ್ಪಾ ಅಂದ್ರ ಇದು 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 ಪ್ರತಿ ಸತ ಬರ್ತೈತಿ. ಪ್ರತಿ ವರ್ಷ ಬರ್ತೈತಿ. ಇಷ್ಟು ವರ್ಷ ಆತ್ ನಾವ್ ವ್ಲಾಗ್ ಮಾಡತ್ತ. ಪ್ರತಿ ವರ್ಷ ಈ ಟೈಮ್ ವ್ಲಾಗ್ದಾಗ ಒಂದಿರ್ತೈತಿ. ಮಳೆಗಾಲ ಫೋಬಿಯಾ ಇರ್ಬೇಕು ನನಗೆ. ಅದ ಒಂದ್ಸತ ಹಿಂಗ್ ಬಂದ ತಕ್ಷಣ ಬಂದ್ಬಿಡ್ತೈತಿ. ಈಗ ನಾವು ಫ್ಯಾಬ್ರಿಕೇಟರ್ ಕಡೆ ಹೊಂಟೇವೆ. ಸರ್ಪ್ರೈಸ್ ಏನಂತ ಹೇಳಿದ್ನಲ್ಲ ಇದೇ ಇತ್ತು ಕಾರ್ ಸರ್ಪ್ರೈಸ್. ಫಸ್ಟ್ ಗೆ ತೋರಿಸ್ಬಿಟ್ಟೆ. ಕಾರ್ ಪಾರ್ಕ್ ಆಗೈತಾ ಇಲ್ಲಿ ನೋಡ್ರಿ. ಪಾರ್ಕಿಂಗ್ ಅಲ್ಲೇನೋ ಕಾರ್ ಪಾರ್ಕಿಂಗ್ ಪಾರ್ಕಿಂಗ್ ಏನೋ ಅಂತರದ ಮ್ಯಾಗ ನಿಂದಿರ್ಸೋದ್ರೆ ಯು ಡೋಂಟ್ ಎಕ್ಸ್ಪೆಕ್ಟ್ ಟ್ರಾಫಿಕ್ ರೂಲ್ಸ್ ಟು ಬಿ ಫಾಲೋಡ್ ಬೈ ಎನಿ ಹುಬ್ಳಿ ಧಾರವಾಡ ಪೀಪಲ್. ಇಲ್ಲಿ ನೋಡಿಲ್ಲ ಇವ್ರ ಅಪೋಸಿಟ್ ಬರತ್ತಾರ. ಹಿಡ್ಕೊಂಡೆ ಇವ್ರು ಮತ್ತೆ ಎಲ್ಲಿ ಇವ್ರು ಎಲ್ಲ ಕಲ್ತವ್ರು. ಇವ್ರು ಕಲ್ಯಾಕ್ ಹೊಂಟವ್ರು ಕಲ್ತವ್ರು ಎಲ್ಲ ಮಾಡ್ದವ್ರು. ಇಲ್ಲಿ ಪಾರ್ಕಿಂಗ್ ಅನ್ನೋದು ನೋನ ತುಂಬಿಸಿ. ಅಕ್ಕ ಸ್ವಲ್ಪ ಮುಂದೆ ತಗೊಂಡ್ರೆ ನಾವು ಏನ್ರ ಓಕೆ. ಈಸ್ ವೇಟಿಂಗ್ ಫಾರ್ ರಿಪ್ಲೈ. ನಮ್ದೇನೋ ನಮ್ದು ಬ್ರಿಯೋ ಐತಂತ ಬಂತ. ಈಗ ಇಕೋ ಸ್ಪಾಟ್ ಇದ್ರೆ ಬರ್ತಿದ್ದಿಲ್ಲ. ಅದಕ್ಕೆ ಹೇಳೋದು ಹೇಳಿ ಕೇಳಿ ಗಾಡಿ ತಗೋರಿಪ್ಪ. ನಮ್ಮ ಸಣ್ಣದೇ ತಗೋ. ನಮಗ್ ದೊಡ್ಡದ್ ಬೇಕು. ದೊಡ್ಡದ್ ಮಜಾ ಬರ್ತೈತಿ ಇಲ್ಲಿ ಗೈಸ್. ಕರೆ ಹೇಳ್ರಿ. ದೊಡ್ಡ ಕುಂಡವ್ರಿಗೆ ದೊಡ್ಡ ಗಾಡಿ. ಏನ್ ಸ್ಪ್ಲಾಶ್ ಆತೇಳ ವಂಡರ್ಲಾ ಒಳಗ ಹಿಂಗ್ ಜಿಕ್ ಸ್ಪ್ಲಾಶ್ ಆದಂಗ ಎಲ್ಲ. ನಾನು ಇವ ನೀ ಹೊಸ ಬಿಸ್ನೆಸ್ ಚಾಲೂ ಮಾಡಿದ್ ಹೇಳ. ಚೇತನ ಒಂದು ಹೊಸ ಬಿಸ್ನೆಸ್ ಚಾಲೂ ಮಾಡ್ಯಾನ ಗೈಸ್. ಯಾವ್ದು ಹೇಳದು? ಯಾವ್ದು ಹೇಳ ನೀ ಗೆಸ್ ಮಾಡಿ. ಇದು ಯಾವ್ದು ಬಿಸ್ನೆಸ್ ಐಡಿಯಾ ಕೊಡು. ಕಾಲ್ ಸೆಂಟರ್ ಬಿಸ್ನೆಸ್. ಕಾಲ್ ಸೆಂಟರ್ ಬಿಸ್ನೆಸ್ ಮುಂಚೆ ಅಂತಾನೆ ಐತಿ. ಅದು ಲೆಗಸಿ ಐತಿ. ಈಗ ಎಲ್ಲಾರ್ಗು ಅನೌನ್ಸ್ ಮಾಡಂತಿಲ್ಲ. ನಿಮ್ ಜೊತೆ ಇದ್ದಾಗ ಅದು ಮುಂಚೆಯಿಂದ ಇದ್ದಿದ್ದಲ್ಲ. ಇದು ನಂದ ಹೊಸದ ಲೋಗೋ ರೀ. ಏನಿದು? ಇದು ನನ್ ಗಾಡಿ ಯಾವ್ದು ಇದ್ರದ್ದು? ಓ ಗೈಸ್ 1945 to 67 ಅದ್ರ ಈ ಮಾಡೆಲ್ ಇಂದನ. ಇದು AAA ಐತೆ. AAA ಒಂದು ಯುರೋಪಿಯನ್ ಆಟೋ ಯೂನಿಯನ್. ಅದು ಆಟೋ ಯೂನಿಯನ್ ಸಿನ್ಸ್ 1900s ಅಂತ ಐತಿ. ಓಕೆ. ಸೊ ನೀ ಆ ಕ್ಲಬ್ಬಿನ ಮೆಂಬರ್ ಆದಿ ಅಂತಂದ್ರ ನಿಂಗೆ ಇದು ಬ್ಯಾಚ್ ಸಿಗ್ತೈತಿ. ಸೊ ನಮ್ ಗಾಡಿ ಅಂತ ಮೆಂಬರ್ ಆಗಿಲ್ಲ. ನಂಗೆ ಇಲ್ಲಿ ನೀವು ಇಂಡಿಯಾ ಇದ್ದ ನಿಮ್ಗೆ ಏನ್ ಬೇಕಾದ ಫೇಕ್ ಮಾಡ್ಬೋದು. ಸೊ ಫೇಕ್ ಬ್ಯಾಚ್ ಸಿಕ್ತ ತಗೊಂಡೆ. ಕ್ರೇಜಿ. ಅಂದ್ರೆ ನೀನು ಒಂದ್ ರೀತಿ ಮೆಂಬರ್. ಈಗ ಒಂದ್ ರೀತಿ ಫೇಕ್ ಮೆಂಬರ್. ವಾಟ್ ಮೆಂಬರ್? ಫೇಕ್ ಟ್ಯಾಕ್ಸ್ ಹೆಂಗ್ ನೋಡ್ರಿ ಹಂಗಿದೆ ಫೇಕ್ ಯೂನಿಯನ್. ಅದಕ್ಕೆ ಹಳದಿ ಕಲರ್ ಐತ. ಫೇಕ್ ಯೂನಿಯನ್. ಬೈ ದ ವೇ ಇಂಡಸ್ಟ್ರಿಯಲ್ ಏರಿಯಾದಾಗ ಬಂದೇವೆ. ನಾನು ಏನೋ ಮಾಡ್ಸಿದ್ದಾರು ಇಲ್ಲಿ. ನನ್ ಮಿರರ್ ಇಂದ ಏನೋ ಲಫಡ ಮಾಡ್ಸಿದ್ದೆ ಇಲ್ಲಿ ಕೆಲಸ. ಲಫಡನ ಮಾಡಿಸ್ತೀನಿ. ಸ್ವಚ್ಛ ಕೆಲಸ ಮಾಡಿಸ್ಬಿಡ ಆಕಾಶ. ಸೀದಾ ಹೊಡಿ ಸೀದಾ. ಏನೋಲ್ಲ ಹೆಂಗ್ ರಾಯಲ್ ಆಗಿ ಮುಕ್ಕೊಂಡೈತೆ ನೋಡಿಲ್ಲ. ಇದ್ರಿ ಪ್ರಾಣಿಗೆ ಆಕ್ಚುಲಿ ಕೊಡು ಮರ್ಯಾದೆ ಇದು. ಮನ್ಯಾಗ ಕಟ್ಟಿ ಹಾಕುದಲ್ಲ ಏನ್ ಆಕಾಶಿ. ಅದ ಬಿಟ್ರಿದ್ದೆ ನಾನು. ಬಿಟ್ಟಿಂದ ಆಮೇಲೆ 2 ತಾಸ ತಿಕ್ತೇನೆ. ಮ್ಯಾಡಾಕ್ ಐತಿಲ್ಲ. ಮ್ಯಾಡಾಕ್ ಬಾಜುಕ್ ಇರೋದು ರಾಕ್ ಡ್ರಿಲ್ಸ್. ಅಲ್ಲ ಐತಲ್ಲ ಕ್ರಾಸಿಗೆ. ಮುಕಳಿ ರೋಡ್ ಬಾಜು ಇಟ್ಕೊಂಡ ಒಂದ್ ರೌಂಡ್ ನೋಡ್ಕೊಂಡ್ ಬಂದ್ವಿ. ಅಲ್ಲ ಚಲ ಅಲ್ಲೇ ಇಲ್ಲ ಹಚ್ಬಿಡಿಲ್ಲ ರೈಟಿಗೆ. ಎಲ್ಲಾದ್ರೂ ಹಚ್ಬೋದು. ನಮ್ದ ಐತಿ ಇದು ಜಾಗ. ಈ ಅಡ್ಡಾನೆ ನಮ್ದು ಕಣೋ. ಅಲ್ಲ ಒಳಗ ಅದಾರಿಲ್ಲ ಇರ್ತಾರೆ ಬಾರು. ಒಂದು ಟೇಬಲ್ ನಿಂದ ಒಂದು ಟೇಬಲ್ ಒಂದು ಕಾಟ್. ಒಬ್ಬನ ಹೇಳ್ತಾ ನೋಡು ನನಗೂ ಅದು ಕಸ ಅಲ್ಲಿ ಕುಂದ್ರಾತ್ ಬಿಟ್ಟೈತಿ. ಎಕ್ಸಿ ಕೂದ್ಲೆಲ್ಲ ಅದಕ್ಕೆ ಎಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋದು ಈಗ. ನಮ್ದು ನಮ್ ಸ್ವಂತ ಇದನ್ನು ಅಲ್ಲ ಅದ.
ಅಲ್ಲಿಂದ ಒಯ್ಯಬೇಕಾಕತ್ತೆ ಎಲ್ಲಿಗಾದ್ರು. ಒಯ್ದ್ರ ಅದಕ್ಕೇನು ಏನ್ ನಂದು ಕಾಟ್ ಒಂದೈತೆ ನಂದು ತಗೋರು ಎರಡು ಹೇಳ್ಬಿಟ್ರೆ ಮಿಕ್ಸ್ ಆಗ್ಬಿಡ್ತೈತೆ ಐಡಿಯಾಸ್. ಓಕೆ ಒಂದಾಗ್ಲಿ ಅಂದ್ರೆ ಏನಾಗೈತೆ ಅಂದ್ರೆ ಇವನಿಗೆ ಡಿಸ್ಮ್ಯಾಂಟಲ್ ಪೋರ್ಟೇಬಲ್ ಬೇಕಾಗೈತಿ ಬಟ್ ಅದು ಓವರ್ ದ ಪೀರಿಯಡ್ ವಬಲ್ ಆಕೈತಿ. ವಾಬಲ್ ಆಗ್ತೈತಲ್ಲ ಅಂತಾರ. ಅದಕ್ಕೆ ಎರಡು ನಮ್ಮ ಅಜ್ಜರ ಅಂಗಡಿಯಾಗೂ ಐತಿ ಒಂದು. ಈಗ ಪ್ರತಿ ವರ್ಷ ಗಣಪತಿಗೆ ಎಲ್ಲಿ ಟೇಬಲ್ ಮಾಡೋದು ಅಂತೇಳಿ ಎಲ್ಲ ಸಪ್ರೇಟ್ ಅದಾವ. ಅದು ವಬಲ್ ಆಕೈತಿ. ನಾ ಸ್ಟ್ರಾಂಗ್ ಮಾಡ್ಸತ್ತು. ವಾಬಲ್ ಆಗ್ಲಾರ್ದಂಗ ಒಂದು ಪ್ಲಾನ್ ಮಾಡ್ಸೋಣ. ಚೇತನ್ ನೀ ಮಾಡಿಸು ಬಂಗಾರದ ಮಾಡಿ ಬಂಗಾರದ ಮಾಡಿಸ್ತಾನ. ಈ 1x1 ಅಂದ್ರೆ ಯಾವ್ದ್ರಿ? ಇದು 1x1 ಅನ್ರಿ. ಟೂ ಏನ್ರಿ ಇದು? ಟೂ ಅಂದ ವೇಟ್ ಹಿಡಿದು ನಾನು ಕಾಟಿಗೆ ಇದನ್ನ ಹಾಕ್ತಾನೆ ಅಂತಿದ್ದೆ ಕಾಲಿಗೆ. ಅಂತ ದೊಡ್ಡದು ಕಾಲು ಉಳ್ಕಿದ್ದು ಒಳಗಿಂದೆಲ್ಲ ಇಂಥದ್ದು ಹಾಕಸು ಆತ್ಪ ಹೇಳೈತಿ. ಡಿಸೈನ್ ಏನ್ ಲೆವೆಲಿಗೆ ಕೊಟ್ವಿ ಅಂದ್ರೆ ನಾವು ನನ್ನ ದೋಸ್ತ ನೀನೇ ಮಾಡ್ತಿದ್ದೆ ಅನ್ಸುತ್ತೆ ನನಗೆ. ಕುಂದ್ರಿಸಿ ಕಟ್ ಮಾಡಿಸಿ ಮಾಡ್ಸೇ ಬಿಡ್ತಿದ್ದೆ. ಕಂಪ್ಯೂಟರ್ ಇಲ್ಲ ಎಲ್ಲ ಕೈ ಚಳಕ ಕಂಪ್ಯೂಟರ್ಗಿಂತ ಕೈ ಚಳಕ ಇಂಥವು ಮಾಡ್ಸೋದು ಖುಷಿನ ಬೇರೆ ಆಗ್ಬಿಟ್ಟೈತೆ ನನಗೆ. ಅದಂತೂ ಏನಾರ ಫ್ಯಾಬ್ರಿಕೇಶನ್ ಕೆಲಸ ಇದ್ರೆ ಹೇಳಿ ನಂಗೆ ಐಡಿಯಾಸ್ ಬಳದು. ಎಸ್ ಮ್ಯಾನ್. ಆಹಾ ಮಳಿ ಇಷ್ಟೊತ್ತನ ಒಳಗಿದ್ವಿ, ಮಳಿ ಇಲ್ಲ. ಈಗ ಚಾಲು ಬಂದ್ಬಿಟ್ಲೆ ನಮ್ಗೆ ಸ್ವಾಗತ ಅನ್ನೋದು ಇಲ್ಲ. ಬೆಳಗ್ಗೆ ಬರ ಮುಂದೆ ಅವನಾಗರ್ದಾಗ ಮಸ್ತ್ ಮಳಿ, ಇಲ್ಲಿ ಬಂದ್ಮ್ಯಾಗ ಮುಕ್ಕಳರೆ ಬಿಸಿಲು. ಎಲ್ಲಿ ಇಲ್ಲೇ ಯಾವಾಗಂತ ಬಿಸಿಲಿತ್ತು. ಈಗೆಲ್ಲ ಊನಿಗೆ ಈಗ ನೀ ಎಲ್ಲಂತೀಯಲ್ಲಣ್ಣ ಇಂಥ ಮಳಿಯೊಳಗ ಇಂಥ ರೊಮ್ಯಾಂಟಿಕ್ ಅಂತಾರೆ. ಏನ್ ಮಾಡ್ತೀಯ ಆಕಾಶ್? ಓಯೋ ಅಂದ್ರೆ ಅಷ್ಟು ಭರೋಸಾ ಇದೆ ಆಕಾಶ್. ಓಯೋ ಅಂದ್ರೆ ಏನ್ ಮಾಡ್ತೀಯ ಅಂತ. ಏನ್ ನಿನಗೇನ್ ತಿನ್ನುವ ಆಸೆ ಐತಿ ಇವತ್ತು? ನಂದು ಆಸೆ ಅಲ್ಲೈತಿ, ಹೋಗ್ಲಿ ಬಿಡಿ. ಎಲ್ಲೈತೆ ಆಸೆ? ಮನೆಗೆ ಹೋಗ್ಬಿಡ್ತೇನೆ. ಎಲ್ಲೈತೆ ಆಸೆ? ಸಾಜಿ ಇತ್ತ. ಎಷ್ಟು ಟೈಮಿಗೆ ನೀವಿಬ್ರು ಡಿಸೈಡ್ ಮಾಡಿ ಹೇಳಿಪಾ. 3 ಆಗೈತಿ. ಹೌದು ನಾನು ಹೋಗ್ಬಿಡ್ತೀನಿ. ನೀ ಹೆಂಗಿದ್ರು ಹೋಗ್ಬಿಡ್ತೀಯಲ್ಲ ನಂಗೆ. ಡನ್. ಅಲ್ಲಂತರೂ ಹತ್ತುವಾಕ ಆಗಂಗಿಲ್ಲ, ಹಿಂಗ ಹತ್ತಬೇಕಿದ್ದು. ಏನ್ ಮಾಡತ್ತಿತ್ತಿ ಖುಷಿ? ಒಂದು ಸಣ್ಣ ಹ್ಯಾಬಿಟ್ಸ್ನ ಇಟ್ಕೊಂಡ್ಬಿಟ್ಟೇನಿ. ಏನಂತಂದ್ರೆ ಹೊರಗ್ಲಿಂದ ಬಂದ ತಕ್ಷಣ ಕೈಕಾಲು ತಗೋಬೇಕು.